ಗಾಯ್ಸ್, ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಂದ್ರೆ ಟಾಪ್ 5 ಸೀಕ್ರೆಟ್ ಟ್ರಿಕ್ಸ್ ನಿಮಗೆ ಗೊತ್ತಿರಲೇಬೇಕು. ಈ ಟ್ರಿಕ್ಸ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡೋದೇ ವೇಸ್ಟ್ ಅಂತಾನೆ ಹೇಳ್ಬೋದು. ಯಾವ್ದು ಆ ಟ್ರಿಕ್ಸ್ ಅನ್ನು ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಯಶಸ್ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಬೇಡಿ. ಆಯ್ತಾ? ಲೈಕ್ ಹಂಗಿರು. ಬನ್ನಿ ಗಾಯ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಫಸ್ಟ್ ನಿಮ್ಮ ಫೋನ್ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಂಡು ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗಾಯ್ಸ್, ನೆನ್ನೆ ಒಂದು ರೀಲ್ ನೋಡಿದ್ರಿ, ಆ ರೀಲ್ ಈಗ ಬೇಕು, ಬಟ್ ನೀವು ಆ ರೀಲ್ ನ ಸೇವ್ ಮಾಡ್ಕೊಂಡಿಲ್ಲ. ಆ ರೀಲ್ ನ ಹೆಂಗ್ ಸರ್ಚ್ ಮಾಡೋದು ಅಂತ ನೋಡ್ತಾ ಇದ್ದೀರಾ. ಆದ್ರೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿರೋ ರೀಲ್ಸ್ ಎಲ್ಲ ಹಿಸ್ಟ್ರಿ ಸೇವ್ ಆಗ್ತಿದೆ. ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಟಾಪ್ ಅಲ್ಲಿ 3 ಡಾಟ್ಸ್ ಇರುತ್ತೆ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಯುವರ್ ಆಕ್ಟಿವಿಟಿ ಅಂತ ಇರುತ್ತೆ, ಯುವರ್ ಆಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೋಡ್ಬೋದು ವಾಚ್ ಹಿಸ್ಟ್ರಿ ಅಂತ ಇರುತ್ತೆ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೀವು ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡಿದಾಗಿಂದ ನೋಡಿರೋ ಎಲ್ಲಾ ರೀಲ್ಸ್ ಇಲ್ಲೇ ಹಿಸ್ಟ್ರಿ ಸೇವ್ ಆಗಿರುತ್ತೆ. ನಿಮ್ಗೆ ಇಲ್ಲಿ ಬೇಕಾದ್ರೆ ಬಂದು ನೀವು ಇಲ್ಲಿ ಚೆಕ್ಔಟ್ ಮಾಡ್ಕೊಬಹುದು. ಅಂಡ್ ಹಿಸ್ಟ್ರಿಯಿಂದ ನೀವೇನಾದ್ರು ಈ ಒಂದು ರೀಲ್ ನ ಡಿಲೀಟ್ ಮಾಡ್ಬೇಕು ಅನ್ಕೊಂಡ್ರೆ ಟಾಪ್ ಅಲ್ಲಿ ನೋಡಬಹುದು ಸೆಲೆಕ್ಟ್ ಅಂತ ಇರುತ್ತೆ, ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೀವು ಇಲ್ಲಿ ಯಾವ ರೀಲ್ ನ ಡಿಲೀಟ್ ಮಾಡ್ಬೇಕು ಅನ್ಕೊಂಡಿರ್ತೀರಲ್ಲ ಆ ರೀಲ್ ನ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ರಿಮೂವ್ ಅಂತ ಇರುತ್ತೆ, ರಿಮೂವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಗೇನ್ ಅಲ್ಲಿ ರಿಮೂವ್ ಅಂತ ಕೇಳುತ್ತೆ, ರಿಮೂವ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಒಂದು ರೀಲ್ ನಿಮ್ಮ ವಾಚ್ ಹಿಸ್ಟ್ರಿಯಿಂದ ರಿಮೂವ್ ಆಗುತ್ತೆ. ಗೈಸ್, ಒಂದು ರೀಸನ್ಸ್ ಇಂದ ನೀವೇನಾದ್ರು ನಿಮ್ಮ ಪೋಸ್ಟ್, ರೀಲ್ ಇಲ್ಲ ಸ್ಟೋರಿ ಏನಾದ್ರು ಡಿಲೀಟ್ ಮಾಡಿದ್ದೀರಾ, ನೀವು ಅಲ್ಲಿ ಡಿಲೀಟ್ ಮಾಡೋದ್ರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ನೊಂದು ಹತ್ರ ಸೇವ್ ಆಗಿರುತ್ತೆ. ಅದು ಎಲ್ಲಿ ಅಂತ ತಿಳಿಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ನಾನು ಇದು ಒಂದು ಪೋಸ್ಟ್ ಇದೆ, ಒಂದು ಪೋಸ್ಟ್ ನ ಡಿಲೀಟ್ ಮಾಡ್ತೀನಿ. ಓಕೆ, ಈಗ ಡಿಲೀಟ್ ಮಾಡಿದೀನಿ. ನೆಕ್ಸ್ಟ್ ಇಲ್ಲಿ ಬ್ಯಾಕ್ ಬರ್ಬೇಕಾಗತ್ತೆ. ಇಲ್ಲಿ ಟಾಪ್ ಅಲ್ಲಿ 3 ಡಾಟ್ಸ್ ಮೇಲೆ ಅಗೇನ್ ಇಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಅಗೇನ್ ಯುವರ್ ಆಕ್ಟಿವಿಟಿ ಅಂತ ಇರುತ್ತಲ್ಲ, ಯುವರ್ ಆಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೋಡ್ಬೋದು ರೀಸೆಂಟ್ಲಿ ಡಿಲೀಟೆಡ್ ಅಂತ ಇರುತ್ತಲ್ಲ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ಏನೇ ರೀಲ್ ಆಗಲಿ, ಪೋಸ್ಟ್ ಇಲ್ಲ ಸ್ಟೋರಿ ಏನ್ ಡಿಲೀಟ್ ಮಾಡ್ರು 30 ಡೇಸ್ ವರೆಗೂ ಅದು ಇಲ್ಲೇ ಸ್ಟೋರ್ ಆಗಿರುತ್ತೆ. ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಒಂದು ಪೋಸ್ಟ್, ರೀಲ್, ಸ್ಟೋರಿ ಮೇಲೆ ಕ್ಲಿಕ್ ಮಾಡ್ಕೊಂಡು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ರೀಸ್ಟೋರ್ ಅಂತ ಇರುತ್ತೆ, ನೋಡ್ಬೋದು. ರೀಸ್ಟೋರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಗೇನ್ ಅಲ್ಲಿ ರೀಸ್ಟೋರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆ ಒಂದು ಪೋಸ್ಟ್, ರೀಲ್ ಇಲ್ಲ ಸ್ಟೋರಿ ಅಗೇನ್ ಇಲ್ಲಿ ರೀಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಸೆಟ್ಟಿಂಗ್ ಬಂದ್ಬಿಟ್ಟು ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಗೇಮ್ಸ್ ಆಡ್ಬೋದು ಅಂದ್ರೆ ನೀವು ನಂಬ್ತೀರಾ? ಎಸ್, ನಂಬಲೇಬೇಕು. ಯಾವ ರೀತಿ ಗೇಮ್ಸ್ ಆಡೋದನ್ನ ತಿಳಿಸ್ಕೊಡ್ತೀನಿ. ಫಸ್ಟ್ ನೀವು ಯಾವ್ದೋ ಒಂದು ರೀಲ್ ನಿಮ್ಮ ಫ್ರೆಂಡ್ಗೆ ಅಲ್ಲಿ ಶೇರ್ ಮಾಡ್ಬೇಕಾಗತ್ತೆ. ಓಕೆ, ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ಬೋದು ರೈಟ್ ಈ ಮೆಸೇಜ್ ಅಂತ ಇದೆಯಲ್ಲ, ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೀವು ಒಂದು ಎಮೋಜಿನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಓಕೆ, ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಸೆಂಡ್ ಅಂತ ಇರುತ್ತೆ, ನೋಡ್ಬೋದು. ಸೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಇಲ್ಲಿ ಮೆಸೇಜ್ ಬಾಕ್ಸ್ ನ ಓಪನ್ ಮಾಡ್ಕೊಬೇಕಾಗತ್ತೆ. ಓಕೆ, ಓಪನ್ ಮಾಡ್ಕೊಂಡು ಅವ್ರ ಒಂದು ಚಾಟ್ ನ ನೀವು ಇಲ್ಲಿ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಒಂದು ಎಮೋಜಿ ಇಲ್ಲಿ ಶೋ ಆಗ್ತಾ ಇರುತ್ತೆ, ಒಂದು ಎಮೋಜಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಗೇಮ್ ಶೋ ಆಗುತ್ತೆ. ಓಕೆ, ನೀವು ಈ ರೀತಿ ಇನ್ಸ್ಟಾಗ್ರಾಮ್ ಅಲ್ಲಿ ಗೇಮ್ಸ್ ನ ಆಡ್ಬೋದು. ನಿಮ್ಗೆ ಏನಾದ್ರು ಬೋರ್ ಆಯ್ತು ಅಂದ್ರೆ ಇಲ್ಲಿ ಬಂದ್ಬೇಕಾದ್ರೆ ನೀವು ಇಲ್ಲಿ ಗೇಮ್ಸ್ ಆಡ್ಬೋದು. ಇನ್ನ ನೆಕ್ಸ್ಟ್ ಸೆಟ್ಟಿಂಗ್ ಬಂದ್ಬಿಟ್ಟು ನಿಮ್ ಫ್ರೆಂಡ್ ಬರ್ಡೇ ಇದ್ದಾಗ ನೀವು ಮಿಡ್ ನೈಟ್ 12 o'clock ವರೆಗೂ ಎದ್ಬಿಟ್ಟು ಅವ್ರಿಗೆ ಏನಾದ್ರು ವಿಶ್ ಮಾಡ್ತಾ ಇದ್ರ, ಇನ್ ಮುಂದೆ ಆ ರೀತಿ ವಿಶ್ ಮಾಡೋ ನೆಸೆಸಿಟಿ ಇಲ್ಲ. ಈ ಒಂದು ಸೆಟ್ಟಿಂಗ್ ನ ಯೂಸ್ ಮಾಡಿ. ಏನಪ್ಪಾ ಒಂದು ಸೆಟ್ಟಿಂಗ್ ಅಂದ್ರೆ, ನೀವು ಯಾರಿಗೆ ಚಾಟ್ ಮಾಡ್ಬೇಕು ಅನ್ಕೊಂಡಿರ್ತಿಲ್ಲ ಅವ್ರ ಚಾಟ್ ನ ಓಪನ್ ಮಾಡ್ಕೊಂಡು ಅವ್ರಿಗೆ ಏನ್ ಟೈಪ್ ಮಾಡ್ಬೇಕು ಅನ್ಕೊಂಡಿರ್ತಿರಲ್ಲ ಅದನ್ನ ನೀವು ಇಲ್ಲಿ ಟೈಪ್ ಮಾಡ್ಬೇಕಾಗತ್ತೆ. ಓಕೆ, ಟೈಪ್ ಮಾಡ್ಕೊಂಡು ಅಲ್ಲಿ ಸೆಂಡ್ ಐಕಾನ್ ಇದೆ ನೋಡ್ಬೋದು, ಅದ್ರ ಮೇಲೆ ನೀವು ಇಲ್ಲಿ ಲಾಂಗ್ ಪ್ರೆಸ್ ಮಾಡ್ಬೇಕಾಗತ್ತೆ. ಲಾಂಗ್ ಪ್ರೆಸ್ ಮಾಡಿದ್ರೆ ಶೆಡ್ಯೂಲ್ ಮೆಸೇಜ್ ಅಂತ ಈ ರೀತಿ ಓಪನ್ ಆಗುತ್ತೆ. ನಿಮ್ಗೆ ಇಲ್ಲಿ ಟೈಮಿಂಗ್ಸ್ ಶೋ ಆಗುತ್ತೆ, ಡೇಟ್ಸ್, AM PM ಎಲ್ಲ ಶೋ ಆಗುತ್ತೆ. ನಿಮ್ಗೆ ಯಾವ ಟೈಮ್ಗೆ ಅವ್ರಿಗೆ ಈ ಒಂದು ಮೆಸೇಜ್ ರಿಸೀವ್ ಆಗಬೇಕು ಅನ್ಕೊಂಡಿರ್ತಿಲ್ಲ ಒಂದು ಟೈಮ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬಿಟ್ಟು ಅಲ್ಲಿ ಸೆಂಡ್ ಅಂತ ಇರುತ್ತೆ, ನೋಡಬಹುದು. ಸೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆ ಒಂದು ಮೆಸೇಜ್ ನೀವು ಸೆಟ್ ಮಾಡಿರ್ತಿಲ್ಲ ಒಂದು ಟೈಮ್ಗೆ ಅವ್ರಿಗೆ ಕರೆಕ್ಟ್ಲಿ ಅಲ್ಲಿ ಸೆಂಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸೆಟ್ಟಿಂಗ್ ಬಂದ್ಬಿಟ್ಟು ನಿಮ್ಗೆ ಯಾರಾದ್ರೂ ಎಡಿಟ್ ಮಾಡಿ ಮೆಸೇಜಸ್ ನ ಸೆಂಡ್ ಮಾಡಿದ್ರೆ ಆ ಮೆಸೇಜಸ್ ನ ನೀವು ಫಸ್ಟ್ ಅವ್ರು ಸ್ಟಾರ್ಟಿಂಗ್ ಅಲ್ಲಿ ಏನ್ ಮೆಸೇಜ್ ಮಾಡಿದಾರೆ ಅಂತ ನೋಡ್ಬೋದು. ಅದು ಹೇಗಂದ್ರೆ ಇಲ್ಲಿ ನೋಡ್ಬೋದು ಎಡಿಟೆಡ್ ಅಂತ ಇರುತ್ತಲ್ಲ, ಒಂದು ಎಡಿಟೆಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅವರು ಸ್ಟಾರ್ಟಿಂಗ್ ಏನ್ ಮೆಸೇಜ್ ಮಾಡಿದ್ರು ಅಂತ ಇಲ್ಲಿ ಶೋ ಆಗುತ್ತೆ. ಗೈಸ್, ಐ ಥಿಂಕ್ 5 ಸೆಟ್ಟಿಂಗ್ಸ್ ಇಲ್ಲಿ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ನೀವೇನಾದ್ರು ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ನಿಮ್ಗೊಂದು ಬೋನಸ್ ಸೆಟ್ಟಿಂಗ್ ನ ಹೇಳ್ಕೊಡ್ತೀನಿ. ಯಾವ್ದಪ್ಪ ಆ ಸೆಟ್ಟಿಂಗ್ ಅಂದ್ರೆ, ನೀವು ಯಾರ್ದಾದ್ರು ಒಂದು ಚಾಟ್ ಓಪನ್ ಮಾಡ್ಕೊಂಡು ಇಲ್ಲಿ ಬ್ಲಾಂಕ್ ಸ್ಪೇಸ್ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ. ಅಲ್ಲಿ ನೋಡ್ಬೋದು ಥೀಮ್ಸ್ ಅಂತ ಓಪನ್ ಆಗುತ್ತೆ. ಥೀಮ್ಸ್ ಅಲ್ಲಿ ನಿಮ್ಗೆ ಯಾವ್ದನ್ನ ಒಂದು ಥೀಮ್ ನ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಅಪ್ಲೈ ಅಂತ ಇರುತ್ತೆ, ನೋಡ್ಬೋದು. ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅವ್ರ ಚಾಟ್ ಬ್ಯಾಕ್ ಗ್ರೌಂಡ್ ಇಲ್ಲಿ ಆ ಒಂದು ಥೀಮ್ ಆಗಿ ಇಲ್ಲಿ ಸೆಟ್ ಆಗಿರುತ್ತೆ. ಇನ್ನೊಂದು ಸೆಟ್ಟಿಂಗ್ ಬಂದ್ಬಿಟ್ಟು ಅಲ್ಲೇ ಬ್ಲಾಂಕ್ ಹತ್ರ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ. ಇಲ್ಲಿ ಫಾಂಟ್ ಅಂತ ಇರುತ್ತೆ, ನೋಡೋದು. ಫಾಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವ ಒಂದು ಫಾಂಟ್ ಬೇಕೋ ಒಂದು ಫಾಂಟ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬಹುದು. ಬಟ್ ಇದಕ್ಕೆ ನೀವು ಇಲ್ಲಿ ಇನ್ಸ್ಟಾಗ್ರಾಮ್ ಪ್ಲಸ್ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ರೆ ಮಾತ್ರ ಈ ಒಂದು ಫ್ಯೂಚರ್ ನಿಮಗೆ ಸಿಗುತ್ತೆ, ಇಲ್ಲ ಸಿಗೋದಿಲ್ಲ. ಓಕೆ ಗೈಸ್, ಈ ಸೀಕ್ರೆಟ್ ಸೆಟ್ಟಿಂಗ್ಸ್ ನಾನು ನಿಮ್ಮ ಫೋನಲ್ಲಿ ಬೇಗ ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಅಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.